ಹಾಯ್ ಎಲ್ರಿಗೂ ನಮಸ್ಕಾರ. ರೇಖಾ ಕುಮಾರ್ ಕ್ರಿಯೇಟಿವ್ ಹಬ್ಗೆ ಸ್ವಾಗತ. ನಾವು 2007-2008ನೇ ಸಾಲಿನಲ್ಲಿ SSLC ಮುಗಿಸಿದ್ದು. ಆಲ್ಮೋಸ್ಟ್ 18 ವರ್ಷ ಆಗಕ್ಕೆ ಬಂದು ನಾವೆಲ್ಲ ಒಟ್ಟಾಗಿ ಸೇರಿ ಗುರುವಂದನಾ ಕಾರ್ಯಕ್ರಮ ಮಾಡಿದ್ವಿ. ನನಗಂತೂ ತುಂಬ ಆಸೆ ಇತ್ತು, ಇದನ್ನು ಮಾಡಲೇಬೇಕು, ಎಲ್ಲ ಮೀಟ್ ಆಗಬೇಕು, ನಮ್ಮ ಸರ್ಗಳನ್ನ ಮತ್ತೆ ಭೇಟಿ ಆಗಬೇಕು ಅಂತ ತುಂಬ ಆಸೆ ಇತ್ತು. ಸೊ ಇದು ಆಯಿತು. ತುಂಬ ಖುಷಿಯಿಂದ ಮಾಡಿದ್ವಿ. ಅದು ಹೇಳೋಕ್ಕಾಗಲ್ಲ. ಮೆಮೊರೀಸ್ನ ಮತ್ತೆ ರೀಕ್ರಿಯೇಟ್ ಮಾಡೋದು ಅಂದರೆ ತುಂಬ ಸುಲಭ ಅಲ್ಲ. ಅದು ನಾವು ಮತ್ತು ಇದು ಒಬ್ಬರಿಂದ ಆಗೋ ಕೆಲಸ ಅಲ್ಲ, ಒಗ್ಗಟ್ಟಿರಬೇಕು. ಆ ನಮ್ಮ ಬ್ಯಾಚ್ ಅಂತೂ ತುಂಬ ಹೇಳೋಕ್ಕಾಗಲ್ಲ ಯಾವ ಥರ ಇದ್ವಿ ನಾವು ಅಂತ. 45 ಜನ ಇದ್ವಿ ನಾವು. ಆಲ್ಮೋಸ್ಟು 20-25 ಮೆಂಬರ್ಸ್ ಸೇರಿದ್ವಿ. ತುಂಬ ಖುಷಿ ಆಯಿತು ನೋಡೋದಕ್ಕೆ. ನಮ್ಮ ಗುರುಗಳು ಅಷ್ಟೇ ತುಂಬ ಖುಷಿಪಟ್ಟರು. ಈ ವಿಡಿಯೋದಲ್ಲಿ ನಾನು ಎಲ್ಲನೂ ಎಡಿಟ್ ಮಾಡಿಲ್ಲ, ಹಾಗೆ ಹಾಕಿದ್ದೀನಿ. ಇದೊಂದು ಮೆಮೊರೀಸ್ ಯಾವಾಗಲೂ ನಮ್ಮ ಜೊತೆಯಲ್ಲೇ ಇರುತ್ತೆ, ಇದನ್ನು ಮರೆಯೋಕ್ಕಾಗಲ್ಲ. ನಾವು SSLC ಅಂದರೆ ಅದು ನಮಗೆ ಬೇಸ್ಮೆಂಟು. ಸೊ ಇದು ಯಾವತ್ತೂ ಮರೆಯೋಕ್ಕಾಗಲ್ಲ ಈ ಮೆಮೊರೀಸ್ನ. ಈ ಗುರುವಂದನಾ ಕಾರ್ಯಕ್ರಮ ಮಾಡಿದ್ಮೇಲೆ ಏನೋ ಒಂಥರ ಸ್ಯಾಟಿಸ್ಫ್ಯಾಕ್ಷನು, ಏನೋ ಒಂಥರ ಖುಷಿ. ನನಗಂತೂ ಸರ್ಗಳಂದರೆ ಪರ್ಸ್ನಲಿ ತುಂಬ ಎಮೋಷ್ನಲ್ಲು. ಸೊ ಇದು ಕಾರ್ಯಕ್ರಮ ಅಂತೂ ನಂಗೆ ತುಂಬ ಇಷ್ಟ ಆಯಿತು. ಸೊ ನೋಡಿ, ಈ ಫುಲ್ಲು ವಿಡಿಯೋನ ಹಾಕಿದ್ದೀವಿ, ಮಧ್ಯೆ ಮಧ್ಯೆ ಕ್ಲಿಪ್ ಮಿಸ್ ಆಗಿದೆ. ಸೊ ಚೆನ್ನಾಗಿ ಅನ್ನಿಸ್ತು. ಮತ್ತು ಏನೂ ಎಡಿಟ್ ಮಾಡಿಲ್ಲ, ಎಲ್ಲ ರಾ ವೀಡಿಯೋಸ್ಗಳನ್ನೇ ಹಾಕಿದ್ದೀನಿ. ಮತ್ತು ಇಲ್ಲಿ ಸ್ವಾಮೀಜಿಗಳು ಬಂದಿದ್ದರು, ಅವ್ರನ್ನೂ ಭೇಟಿ ಮಾಡಿ ತುಂಬ ಖುಷಿಯಾಯಿತು. ಎಲ್ಲರೂ ಈ ವಿಡಿಯೋನ ನೋಡಿ ನಿಮಗೂ ಖುಷಿಯಾಗುತ್ತೆ ಅಂತ ಭಾವಿಸ್ತೀನಿ. 8ನೇ ತರಗತಿಯಿಂದ ಪ್ರಾರ್ಥನೆ ಮುಖಾಂತರ ಈ ಕಾರ್ಯಕ್ರಮನ ಶುರು ಮಾಡೋಣ. ಆದಿತ್ಯ ಎಲ್ಲಿದ್ರು ಸಹ ಮುಂದೆ ಬಾಪ ಬಾ. ನಮ್ಮೂರ ಕಾಯೋದೊರೆಯೇ ನಿನಗೆ ಏನಿಂತ ಮಮಕಾರ, ಕಣ್ಣೀರ ಒರೆಸೋ ಪ್ರಭುವೇ ನಿನಗೆ ಆದ್ಯವ್ರೆ ಜೊತೆಗಾರ. ಸಾವಿರ ಜನುಮ ಬಂದಾಗೂ ಸಾಕುವ ನಾಯಕ ನೀನಾಗು, ಸಾವಿರ ಜನುಮ ಬಂದಾಗೂ ಸಾಕುವ ನಾಯಕ ನೀನಾಗು. ನಿನಗುಂಟು ನಾನಾ ವೇಷ, ನಿನ್ನ ಮಾತೆ ಗಂಡ ದೋಷ, ಸೂರ್ಯ ಚಂದ್ರ ಹುಟ್ಟೋದಿಲ್ಲ ನೀನು ಕೊಡದೆ ಸಂದೇಶ. ರೇ 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 ಬಜರಂಗಿ, ರೇ 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 ಶಿವನೇ ಸೋಲುವ ತಲೆಬಾಗಿ. ರೇ 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 ಬಜರಂಗಿ, ರೇ 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 ಬಜರಂಗಿ. ತಿರುಗೋ ಭೂಮಿ ಕೈಯ ಮುಗಿಯುವುದು ಬಜರಂಗಿಯ ಕರೆವೇ, ಆಕಾಶದಲ್ಲಿ ವನ ಉಣಬಹುದು ಬಜರಂಗಿಯ ನುಡಿಗೆ. ಇವ ಕಣ್ಣಿಟ್ಟ ಕಳೆಯಲ್ಲ ಹಸಿರಾನೇಲ, ಮತ್ತು ಕೊಟ್ಟಂತ ಕ್ಷಣದಿಂದ ಹಸಿವೇ ಇಲ್ಲ. ಗುಂಡಿಗೇರಿ ಯಾವ ನಂಜೂ ಇಲ್ಲ, ನಂಬಿದರೆ ಎಂದು ನರ್ಕವಿಲ್ಲ. ನಿಜವರು ಕಾಣೋ ಬಜರಂಗಿಯೋ, ನಗು ಮನಸ್ಸು ನಿಂದು ಮದರಂಗಿಯೋ. ದಂಡೆ ನ್ಯಾಯ ನ್ಯಾಯ ದಂಡ. ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವ ಈ ಶಾಲೆಯ ಮುಖ್ಯ ಶಿಕ್ಷಕರಾದ ವಿ ಶಾಂತಪ್ಪಾಜಿ ಗುರುಗಳಿಗೂ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತೇವೆ. ಹಾಗೂ ಈ ಶಾಲೆಗೂ ಕೂಡ ಆತ್ಮೀಯ ಸ್ವಾಗತವನ್ನು ಕೋರುತ್ತಿದ್ದೇವೆ. ಹಾಗೂ ಈ ಶಾಲೆಯ ಹಿರಿಯ ನಿವೃತ್ತ ಶಿಕ್ಷಕರಾದ ಕೆ ಶಿವರಾಮಪ್ಪ ಅವರು ಉಪಸ್ಥಿತರಿದ್ದಾರೆ, ಅವರಿಗೂ ಸಹ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತೇವೆ. ಈ ಶಾಲೆಯ ಕನ್ನಡ ಶಿಕ್ಷಕರಾದ KC ಪಾಪಣ್ಣ ಅವರು ಸಹ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ, ಅವರಿಗೂ ಸ್ವಾಗತವನ್ನು ಕೋರುತ್ತೇವೆ. ಹಾಗೂ ಈ ಶಾಲೆಯ ಹಿಂದಿ ಶಿಕ್ಷಕಿಯಾದ ಕಲಾವತಿ ಮ್ಯಾಮ್ಗೂ ಕೂಡ ಸ್ವಾಗತವನ್ನು ಬಯಸುತ್ತೇವೆ.
ಹಾಗೂ ಈ ಶಾಲೆಯ ದೈಹಿಕ ಶಿಕ್ಷಕರಾದ ಮಧು ಸರ್ ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೂ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತೇವೆ. ಹಾಗೂ ಈ ಶಾಲೆಯ ವಿಜ್ಞಾನ ಶಿಕ್ಷಕಿಯಾದ ನಾಯಕ ಪಾಂಡುರಂಗ ತ್ರಿವೇಣಿ ಮ್ಯಾಮ್ ಕೂಡ ಆಗಮಿಸಿದ್ದಾರೆ. ಅವರಿಗೂ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತೇವೆ. ಹಾಗೂ ಈ ಶಾಲೆಯ ದ್ವಿತೀಯ ದರ್ಜೆಯ ಸಹಾಯಕರಾದ ಪರಶಿವಮೂರ್ತಿ ಅವರಿಗೂ ಕೂಡ ಆತ್ಮೀಯ ಸ್ವಾಗತವನ್ನು ಕೋರುತ್ತೇವೆ. ನಮ್ಮಮ್ಮ ಒಳ್ಳೆನಶಿಪುರಕ್ಕೆ ಹೋಗೈತೆ ಅಂತ ಹೇಳ್ತವೆ. ಹಾಗೂ ಹಳೆಯ ವಿದ್ಯಾರ್ಥಿ ಸಂಘದ ಹರೀಶ್ ಅವರು ಕೂಡ ಆಗಮಿಸಿದ್ದಾರೆ. ಅವರಿಗೂ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತೇವೆ. ಹಾಗೂ ಕೊನೆಯದಾಗಿ ನನ್ನ ಎಲ್ಲ ಆತ್ಮೀಯ ಸ್ನೇಹಿತರಿಗೆ ಹಾಗೂ ಈ ಶಾಲೆಯ ಎಲ್ಲ ವಿದ್ಯಾರ್ಥಿಗಳಿಗೂ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತೇವೆ. ಚೆನ್ನಾಗಿದ್ದೀನಿ. ಈ ಒಂದು ಸ್ವಾಗತ ಕಾರ್ಯಕ್ರಮವನ್ನು ನಡೆಸ್ಕೊಟ್ಟಂತ ನನ್ನ ಸಹ ಸ್ನೇಹಿತೆ ಬೈಕೆ ರೇಖಾ ಅವರಿಗೆ ತುಂಬ ಹೃದಯದ ಧನ್ಯವಾದ. ಸೊ ಇವಾಗ ಒಂದು ಈ ಕಾರ್ಯಕ್ರಮನ ಉದ್ಘಾಟನೆ ಮಾಡುವಂಥ ಸಮಯ. ಸೊ ನಮ್ಮ ಸ್ವಾಮೀಜಿಗಳಿಂದ ಒಂದು ಸ್ವಾಮೀಜಿ ಹಾಗೂ ಎಲ್ಲ ಶಿಕ್ಷಕರ ಒಂದರಿಂದ ಈ ಒಂದು ದೀಪವನ್ನು ಹಚ್ಚ ಮುಖಾಂತರ ಈ ಕಾರ್ಯಕ್ರಮನ ಶುರು ಮಾಡೋಣ. ದಯವಿಟ್ಟು ಎಲ್ಲರೂ ಚಪ್ಪಾಳೆ ಹೊಡಿರಕ್ರಿ. ಎಲ್ಲ ಎದ್ದು ಬನ್ನಿ. ನನಗೊಂದು ಗೊತ್ತಾಗ್ತಿಲ್ಲ ಇಲ್ಲಿ ಏನಪ್ಪಾ ಅಂದ್ರೆ ಇದು ಹಳೆ ವಿದ್ಯಾರ್ಥಿ ಪಾದಾರವಿಂದಗಳಲ್ಲಿ ನಮಸ್ಕರಿಸುತ್ತಾ ಹಾಗೂ ನಮ್ಮ ಈ ಶಾಲೆಯ ಹೇಳಬೇಕು ಅಂದರೆ ಈ ಶಾಲೆಯ ಪಿಲ್ಲರ್ ಅಂತ ಹೇಳ್ಬೋದು ಅವ್ರನ್ನ. ಈ ಮುಖ್ಯ ಶಿಕ್ಷಕರು ಭಾಳ ತುಂಬ ಮುತುವರ್ಜಿ ವಹಿಸಿ ಸುಮಾರು 25 ವರ್ಷದಿಂದ ಈ ಶಾಲೆಯನ್ನು ಕಟ್ಟಿದ್ದಾರೆ ಅಂತ ಹೇಳೋಕ್ಕೆ ನನಗೆ ತುಂಬ ಹೆಮ್ಮೆ ಆಗ್ತಾಯಿದೆ. ಅವ್ರಿಗೆ ನನ್ನ ಧನ್ಯವಾದಗಳು. ಹಾಗೂ ಈ ಶಾಲೆ ಮುಖ್ಯ ಶಿಕ್ಷಕರೇ ಆಗೋ ಅವ್ರಿಗೆ ಭಾಳ ಹತ್ತಿರದಿಂದ ತೀರಾ ಒತ್ತು ಕೊಟ್ಟು ಈ ಶಾಲೆನ ನಡೆಸಲೇಬೇಕು ಅಂತ ಆ ವೆಂಕಟರಾಮೇಗೌಡರು ಈ ಶಾಲೆ ಬಿಲ್ಡಿಂಗ್ ಕಟ್ಟೋ ತಳಿಯಿಂದ ಹಿಡಿದು ಮಕ್ಕಳನ್ನ ಇಲ್ಲಿ ಒಗ್ಗೂಡಿಸೋ ತನಕನೂ ಅವರು ಇಲ್ಲಿ ತುಂಬ ಪ್ರಯತ್ನ ಪಟ್ಟಿದ್ದಾರೆ. ಅವ್ರಿಗೂ ಸಹ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳ್ತಾ, ಹಾಗೂ ಈ ಶಿವ ಸಾನ್ನಿಧ್ಯ, ಗುರು ಸಾನ್ನಿಧ್ಯ, ದೇವರ ಸಾನ್ನಿಧ್ಯ ದೇವರ ಸಾನ್ನಿಧ್ಯ ಅಂತಂದರೆ ನೀವೇ ನಮಗೆ ದೇವರು. ನೀವಿಲ್ಲದೆ ಇದ್ರೂ ನಾವಿಲ್ಲ. ಆದ್ದರಿಂದ ನಿಮ್ಮನ್ನು ನಾವು ಸದಾಕಾಲ ನೆನ್ಕೊಂಡಿರ್ಬೇಕು. ನಾವು ನಿಮ್ಮ ಸಾನ್ನಿಧ್ಯವಕ್ಕೆ ಈ ಸಾಲಿನವರು ಸೇರಿಸಿರ್ತಕ್ಕಂಥ ನಿಮ್ಮೆಲ್ರಿಗೂ ನಾನು ತುಂಬ ಆಭಾರಿಯಾಗಿರ್ತೀನಿ. ಮತ್ತು ನಾನಿಲ್ಲಿ ಸೇರಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳ ಹೆಸರು ಗೊತ್ತಿಲ್ಲದೆ ಇದ್ದರೂ ಅಲ್ಪ ಸ್ವಲ್ಪ ಗೊತ್ತಿದೆ. ಏಕೆಂದ್ರೆ ನಾನು ಜಾಸ್ತಿ ಬೈದಿರೋದಕ್ಕಿಂತ ಹೊಡೆದಿದ್ದೀನಿ, ಒಳ್ಳೆ ಮಾತನ್ನು ಹೇಳಿದ್ದೀನಿ. ಏಕೆಂದರೆ ನಮ್ಮ ಅನುಕೂಲಕ್ಕೋಸ್ಕರ ಹೇಳಿರಲಿಲ್ಲ. ನಮ್ಮ ನಾಗರಾಜು ಹೇಳ್ತಾ ಇದ್ದ, ಸರ್ ನೀವು ಅಷ್ಟೆಲ್ಲ ಹೊಡೆದ್ರಿಂದ ಇವತ್ತು ನಾವು ಮುಂದೆ ಬಂದು ಒಂದು ಒಳ್ಳೆ ಅಪಾಯಿಂಟಿಗೆ ಸೇರಿದ್ದೀನಿ. ನಿಜವಾಗ್ಲೂ ಆ ಮಾತು ನಮಗೆ ಏನು ಕೊಟ್ಟರು ಸಾಲದು. ಭಾಳ ಇದಾಗಿದ್ದೀರಿ. ಆಮೇಲೆ ತುಂಬ ಸಮಯದ ಅಭಾವದ ಕೊರತೆ ಇರೋದ್ರಿಂದ ನಾನು ನಿಮ್ಮೆಲ್ರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಕೇಂದ್ರ ಬಿಂದುಗಳಾಗಿದ್ದಂತಹ ನಮ್ಮ ಶಾಲೆಯ ಹಳೆ ವಿದ್ಯಾರ್ಥಿಗಳೇ ಹಾಗೂ ಸಾಸಲು ಗ್ರಾಮದ ನಮ್ಮ ವಿಜಯಕುಮಾರ್ ಅವರೇ ಹಾಗೂ ಪ್ರೀತಿಯ ಮಕ್ಕಳೇ, ನಿಮ್ಮ ಅಂತರಾತ್ಮಕ್ಕೆ ಶರಣಾರ್ಥಿಗಳು. ಇವತ್ತು ಬಹಳ ಸಂತೋಷ ಒಂದು ಕಡೆ ಆದರೆ ದುಃಖ ಒಂದು ಕಡೆ ಆಗ್ತಾರೆ ಅಂತ ಹೇಳಿ ನಾಗರಾಜ್ ಅವರು ಮಾತಾಡ್ತಾ ಹೇಳ್ತಾ ಇದ್ರು. ಆದರೆ ಸ್ನೇಹಿತರೆಲ್ಲ ಒಂದು ಕಡೆ ಸೇರಿದ್ದೀವಿ ಅನ್ನೋದೊಂದು ಕಡೆ ಆದರೆ ಹಳೆ ನೆನಪೆಲ್ಲ ನಿಮ್ಮನ್ನೆಲ್ಲ ತುಂಬ ಕಾಡ್ತಾ ಇದೆ ಇಲ್ಲಿ. ಏಕೆ ಅಂತಂದರೆ ನಾವು ಯಾವುದೇ ಒಬ್ಬ ವ್ಯಕ್ತಿ ಆಗಿರಲಿ, ಅವನು
ಬಾಲ್ಯದ ಒಂದು ಪ್ರಾಥಮಿಕ ಶಿಕ್ಷಣ ಮತ್ತು ಪ್ರೌಢ ಶಿಕ್ಷಣದಲ್ಲಿ ಆದಂತಹ ಅನುಭವಗಳನ್ನು ಅವನು ಸಾಯೋವರೆಗೂ ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ಇದಂತೂ ಸತ್ಯ. ಆದರೆ ಕಾಲೇಜಿಗೆ ಹೋದಾಗ ಅವನು ಏನು ಮಾಡಿದೆ ಅನ್ನೋದನ್ನು ಅಲ್ಲೇ ಮರ್ತು ಬಿಡ್ತಾನೆ. ಆದರೆ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣದಲ್ಲಿ ಅವನು ಬಿದ್ದು ಎದ್ದಿದಂತಹ ಒಂದು ಸನ್ನಿವೇಶಗಳು ಸಹ ಸಾಯೋವರೆಗೂ ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಯಾಕೆ ಇದು ಸಾಧ್ಯ ಇಲ್ಲ ಅಂತಂದರೆ, ಪ್ರಾಥಮಿಕ ಶಿಕ್ಷಣದಲ್ಲಿ 1ನೇ ಕ್ಲಾಸಿಂದ ಹಿಡಿದು 7ನೇ ಕ್ಲಾಸ್ವರೆಗೂ ಒಬ್ಬರೇ ಟೀಚರು. ಇನ್ನು ಪ್ರೌಢ ಶಿಕ್ಷಣಕ್ಕೆ ಬಂದರೆ ಅಲ್ಲೂ 8ನೇ ಕ್ಲಾಸಿಂದ 10ನೇ ಕ್ಲಾಸು 3 ವರ್ಷ ಗಂಟ ಒಬ್ಬರೇ ಟೀಚರು. ಆದರೆ ಕಾಲೇಜಿಗೆ ಬಂದರೆ ಸಬ್ಜೆಕ್ಟ್ಗೊಬ್ಬರು ಟೀಚರು, 3 ತಿಂಗಳಿಗೊಬ್ಬರು ಟೀಚರು. ಈ ರೀತಿಯಾಗಿ ಮಕ್ಕಳಲ್ಲಿ ಅನೇಕ ಒಂದು ಸನ್ನಿವೇಶಗಳನ್ನು, ಒಂದು ಸಂದರ್ಭಗಳನ್ನು ಅಳಿಯಾಗಿ ತನ್ನ ಹೃದಯದಲ್ಲಿ ಉಳಿಸುವಂಥ ಕೆಲಸಗಳು ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣದಲ್ಲಿ ಅದು ನಡೆಯುತ್ತೆ. ಅದೇ ರೀತಿ 2008ನೇ ಇಸ್ವಿಯಲ್ಲಿ ನಡೆದಂತಹ ಒಂದು ನಮ್ಮ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡಿದಂತಹ ಎಲ್ಲ ವಿದ್ಯಾರ್ಥಿಗಳು ಬಹಳ ವರ್ಷದ ನಂತರ ಗುರುವಂದನಾ ಕಾರ್ಯಕ್ರಮವನ್ನು ಮಾಡಲೇಬೇಕು ಸ್ವಾಮೀಜಿ ಅಂಥೇಳಿ 3 ತಿಂಗಳಿಂದ ಪರಿಶ್ರಮ ಪಟ್ಟಿದ್ರು ಅಂತ ಕೇಳ್ಪಟ್ಟಿದ್ದೀನಿ. ಅದು ನನಗೆ ಗೊತ್ತಿಲ್ಲ. ಆದರೆ ಅವರು 1 ತಿಂಗಳಿಂದ ಕಾರ್ಯಕ್ರಮ 17ನೇ ತಾರೀಕೆ ಮಾಡಬೇಕು ಅಂಥೇಳಿ ಅಂದ್ಕೊಂಡಿದ್ರು. ಆದರೆ ಇವತ್ತೇ ಮಾಡ್ತೀವಿ ಅಂತಲೂ ಗೊತ್ತಿರಲಿಲ್ಲ ಅವರಿಗೆ. ಅವರಲ್ಲೇ ಸ್ವಲ್ಪ ಗೊಂದಲ ಇತ್ತು, ಆದರೆ ಇವತ್ತು ಮಾಡಬೇಕಾ ಬೇಡವಾ ಅಂತ. ಆದರೆ ಸಡನ್ನಾಗಿ ಬಂದ್ಬಿಟ್ಟು ಇಲ್ಲಿ ಶಾಲೆಯಲ್ಲಿ ಮಾಡಲೇಬೇಕು ಅಂಥೇಳಿ ಹೆಡ್ ಮಾಸ್ಟರ್ ಗಮನಕ್ಕೆ ತಂದಾಗ, ನಮ್ದಲ್ಲಪ್ಪ ಸ್ವಾಮೀಜಿನ ಕೇಳ್ಕೊಬನ್ನಿ ಅಂತ ಹೇಳಿದ್ರಂತೆ. ಆದರೆ ನಾನು ಮಠದಲ್ಲಿದ್ದಾಗ ಅವರು ಬಂದಾಗ ಕನಿಷ್ಠ 3 ವಿದ್ಯಾರ್ಥಿಗಳು ಬಂದಿದ್ದರು. ಅವರು ನೋಡಿದಾಗ ಅವರು ಮಾತಾಡ್ಬೇಕಾದ್ರೆ ಪ್ರಾರಂಭ ಮಾಡಿದ್ದೆ, ಸ್ವಾಮೀಜಿ ನೀವು ನಮ್ಮ ಥರನೇ ಅಲ್ವಾ, ನೀವು ನಮ್ಮಂಗೆ ವಿದ್ಯಾಭ್ಯಾಸ ಮಾಡಿದ್ರಲ್ವಾ, ನಿಮಗೂ ಅದ್ರ ಬೆಲೆ ಗೊತ್ತಿಲ್ವಾ? ಪಾಪ ಅದನ್ನು ನೆನಪಿಸ್ಕೊಳ್ತಾ ಇದ್ರೆ ನನಗೆ ಬಾಲ್ಯದ ನೆನಪುಗಳು ಆಗ್ತಾ ಇತ್ತು. ಯಾಕೆ ಅಂತಂದರೆ, ಯಾರೇ ಒಬ್ಬ ವಿದ್ಯಾರ್ಥಿಗಳಾಗಿರಲಿ, ಆದರೆ ನನಗೆ ಹೆಡ್ ಮಾಸ್ಟರ್ ನಾನು ಫೋನ್ ಮಾಡಿ ಹೇಳಿದಾಗ, ಮೇಷ್ಟೇ ಯಾವುದೇ ಒಂದು ಪರ್ಮಿಷನ್ ಇಲ್ದಂಗೆ ಮುಂಚಿತವಾಗಿ ನೀವು ನಮ್ಮ ಗಮನಕ್ಕೆ ತರಬೇಕು, ಈ ರೀತಿ ಕಾರ್ಯಕ್ರಮಗಳು ಶಾಲೆಯಲ್ಲಿ ಮಾಡಬೇಕಾದ್ರೆ ಮಾಡಬೇಕು ಅಂತ ಹೇಳಿ ಹೆಡ್ ಮಾಸ್ಟ್ರಿಗೆ ಹೇಳಿದೆ ನಾನು. ಆಗ ಹೆಡ್ ಮಾಸ್ಟರ್ ಏನು ಹೇಳಿದ್ರೆ, ನನಗೆ ನಂದಲ್ಲಪ್ಪ ಸ್ವಾಮೀಜಿದು ಸ್ಕೂಲು ಅಂತ ಅಂದಾಗ ವಿದ್ಯಾರ್ಥಿಗಳು ಫೋನ್ ಮಾಡಿದ್ರು. ಅದಾದಮೇಲೆ ನಮ್ಮ ಪುಷ್ಪ ಅವರು ಸಹ ಫೋನ್ ಮಾಡಿದರು, ಸ್ವಾಮೀಜಿ ದಯಮಾಡಿ ನೀವು ಅವಕಾಶ ಮಾಡಿಕೊಡ್ಬೇಕು, ಇಲ್ಲ ಬೇರೆ ಡೇಟ್ ಯಾವ್ದಾರ ಕೊಡಿ ಅಂತ ಹೇಳಿ. ಪುಷ್ಪ ಅವ್ರಿಗೆ ಬೇರೆ ಡೇಟ್ ಬೇಕಾಯಿತು, ವಿರೂಪ ಬೇರೆ ಡೇಟ್ ಬೇಕಾಯಿತು. ಆದರೆ ನಾಗರಾಜ್ ಮಾತ್ರ ನನಗೆ ಇದೇ ಡೇಟಿಗೆ ಆಗಬೇಕು ಅಂತಿತ್ತು. ಯಾಕೆ ಅಂತಂದರೆ ಮಠಕ್ಕೆ ಏನು ಅಂದರೆ, ಸ್ವಾಮೀಜಿ ನಾವು 30 ಮಾತ್ರ ಬಂದು ಇಲ್ಲಿ ನಿಂತ್ಕೊಂಡಿದ್ದೀವಿ, ಆದರೆ ನೀವು ವಾಟ್ಸಪ್ ನೋಡಬೇಕು, ಎಲ್ಲರೂ ಚಾಟ್ ಮಾಡ್ತಾ ಇದ್ರಿ, ನಾಳೆ ಯಾವ ಥರ ಡ್ರೆಸ್ ಹಾಕೋಬರೋಣ, ಯಾವ ಸೀರೆ ಹಾಕೋಬರ್ತೀಯ, ಇದೇ ಚಾಟ್ ಮಾಡ್ತಾವ್ರೆ. ಆದರೆ ಅಲ್ಲಿ ಏನಾಗಿದೆ ಅಂತ ಯಾರಿಗೂ ಗೊತ್ತೇ ಇಲ್ಲ ಅಂತ ಹೇಳಿದ್ರು. ಆದರೆ ಇವೆಲ್ಲ ಸನ್ನಿವೇಶಗಳೆಲ್ಲ ನೋಡ್ತಾ ಇದ್ರೆ ನಿಜಕ್ಕೂ ಎಲ್ಲೋ ಒಂದು ಬಾಲ್ಯದ ನೆನಪುಗಳನ್ನು ಒಂದು ಮೆಲುಕು ಹಾಕುವಂಥ ಸನ್ನಿವೇಶಕ್ಕೆ ನಾವು ಯಾವುದು ಸಹ ಅಡ್ಡಿ ಆಗಬಾರ್ದು. ಆ ಸಂತೋಷದ ಕ್ಷಣಗಳನ್ನು ಕಳೆಯೋಕ್ಕೆ ಎಲ್ಲೆಲ್ಲೋ ಎಲ್ಲರಿಗೂ ಸಹ ಕೆಲಸಗಳಿದ್ದಾವೆ. ಇಲ್ಲಿ ಯಾರೂ ಸಹ ಸುಮ್ಮನೆ ಖಾಲಿ ಯಾರು ಬಂದೇ ಇಲ್ಲ. ಆದರೆ ಕೆಲವರು ಸೆಂಟ್ರಲ್ ಗೌರ್ಮೆಂಟಲ್ಲಿ ಇದ್ದಾರೆ, ಒಬ್ಬರು ಸ್ಟೇಟ್ ಗೌರ್ಮೆಂಟಲ್ಲಿ ಇದ್ದಾರೆ, ಕೆಲವರು ಶಾಲೆಯಲ್ಲಿ ಮೇಷ್ಟ್ರ ಕೆಲಸ ಮಾಡ್ತಾವ್ರೆ. ಇವೆಲ್ಲವೂ ಸಹ ಬಿಟ್ಟು ಎಲ್ಲರೂ ಸಹ ಒಂದೇ ಕಡೆ ಸೇರಿ ಇವೆಲ್ಲ ಒಂದು ಬಾಲ್ಯದ ನೆನಪುಗಳನ್ನು, ಬಾಲ್ಯದ ಶಿಕ್ಷಕರನ್ನು ಒಂದು ಸ್ಮರಣೆ ಮಾಡುವಂಥ ಸಮಯಗಳನ್ನು ಇಲ್ಲಿ ಕಳೆಯೋಕ್ಕೋಸ್ಕರ ನೀವೆಲ್ಲ ಬಹಳ ಸಂತೋಷದಿಂದ ಇವತ್ತು ನಮ್ಮ ಶಾಲೆಗೆ ನೀವೆಲ್ಲ ಬಂದಿದ್ದೀರಿ. ಅದೇ ನಿಟ್ಟಿನಲ್ಲಿ ಇವು ಯಾವತ್ತೂ ಸಹ ಮಾಡ್ಕೊಂಡು ಹೋಗಬೇಕು. ಯಾಕೆ ಅಂತಂದರೆ ಇವತ್ತು ನಾವೇನೇ ಒಂದು ಸ್ಥಾನಕ್ಕೆ ಹೋಗಿದ್ದೀವಿ ಅಂತಂದರೆ ಅದಕ್ಕೆ ಯಾರು ಕಾರಣ? ಗುರು, ಒಬ್ಬ ಶಿಕ್ಷಕ ನಾವೆಲ್ಲ ಕನ್ಸ್ಕೊಂಡಿರ್ತೀವಿ. ಒಬ್ಬ ಡಾಕ್ಟರ್ ಆಗಬೇಕು, ಒಬ್ಬ ಟೀಚರ್ ಆಗಬೇಕು, ಒಬ್ಬ ಮೇಷ್ಟ್ರ ಆಗಬೇಕು, ಏನೇನೋ ಕನ್ಸ್ಕೊಂಡಿರ್ತೀವಿ. ಆದರೆ ಆ ಕನಸುಗಳನ್ನು ಗುರಿ ತಲುಪಿಸುವಂಥ ಕೆಲಸ ಯಾರು ಮಾಡ್ತಾರೆ ಅಂತಂದರೆ ಅದು ಶಿಕ್ಷಕರು ಮಾಡುವಂಥವ್ರು. ಯಾವತ್ತೂ ಸಹ ಹೇಳ್ತಾರೆ, ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ, ಅತಿಥಿ ದೇವೋಭವ ಅನ್ನೋ ಹಾಗೆ ನಾವು 3ನೇ ಸ್ಥಾನ ತಂದೆ ತಾಯಿಗಳಿಗೆ 1ನೇ ಸ್ಥಾನ ಕೊಟ್ಟಿದ್ದೀವಿ. ಅಂದರೆ 3ನೇ ಸ್ಥಾನ ನಾವು ಯಾವತ್ತೂ ಸಹ ಶಿಕ್ಷಕರಿಗೆ ಕೊಟ್ಟಿದ್ದೀವಿ. ಯಾಕೆ ಅಂತಂದರೆ ಅವರು ನಮ್ಮನ್ನು ಜೀವನವನ್ನು ತಿದ್ದುವಂತಹ ಒಬ್ಬ ಶಿಲ್ಪಿ ಹೇಗೆ ಒಂದು ಕಲ್ಲನ್ನು ಕೆತ್ತಿ ಒಂದು ಮೂರ್ತಿಯನ್ನಾಗಿ ಜಗತ್ತಿಗೆ ಕೊಡ್ತಾನೆ, ಹಾಗೆ ಶಿಕ್ಷಕನು ಸಹ ತನ್ನ ವಿದ್ಯಾರ್ಥಿಗಳನ್ನು ಶಿಲ್ಪಿ ರೀತಿಯನ್ನೇ ಕೆತ್ತಿ ಈ ಜಗತ್ತಿಗೆ ಒಂದು ಒಳ್ಳೆ ಮೂರ್ತಿಯನ್ನಾಗಿ ಕೊಡುವಂಥ ಕೆಲಸ ಇವತ್ತು ಶಿಕ್ಷಕರು ಮಾಡ್ತಾರೆ. ಅವರನ್ನು ಗೌರವಿಸುವಂಥ ಕೆಲಸಗಳು ನಾವು ಯಾವತ್ತೂ ಸಹ ಮಾಡ್ಕೊಂಡು ಬರಬೇಕು. ಯಾಕೆ ಅಂತಂದರೆ ಅವರು ಮಾತಾಡ್ತಾ ಇದ್ದಾಗ ನನಗೆ ತುಂಬ ನೆನಪಾಗಿ ಕಾಡ್ತಾ ಇತ್ತು. ಯಾಕೆಂದರೆ ಬಾಲ್ಯದ ನೆನಪಲ್ಲಿ ನಾವು 1ನೇ ಕ್ಲಾಸ್ 2ನೇ ಕ್ಲಾಸಿಗೆ ಓದಬೇಕಾದ್ರೆ ಇವತ್ತಿಗೂ ಸಹ ನಮ್ಮ ರಾಜಲಕ್ಷ್ಮಿ ಮೇಡಮ್ ಅಂತ ಹೇಳಿದ್ರು ನಮಗೆ. 1 to 7th ವರೆಗೂ ಇದ್ರು. ಅವರು ನನಗೆ ಇವತ್ತಿಗೂ ಫೋನ್ ಮಾಡಿ ನೀವು ಸ್ವಾಮೀಜಿ ಆಗಿದ್ರು ನನಗೆ ಗಿರೀಶ ಅಂತಲೇ ಹೇಳ್ತಾರೆ ಅವರು. ಯಾಕೆ ಅಂತಂದರೆ, ಆದರೆ ಅವರು ಏನೇ ನೀವು ಎಷ್ಟೇ ಎತ್ತರಕ್ಕೆ ಹೋದ್ರೂ ನನಗೆ ವಿದ್ಯಾರ್ಥಿನಿ ಅನ್ನೋ
ಅವರು ಯಾವುದೇ ರೀತಿ ಅವರು ಬ್ರಾಹ್ಮಣರು ಜಾತಿಲಿ ಬ್ರಾಹ್ಮಣರಾದ್ರೂ ಅವರು ನಾನು 1ನೇ ಕ್ಲಾಸಿಂದ 7ನೇ ಕ್ಲಾಸ್ವರೆಗೂ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡಿದ್ರು ಮಧ್ಯಾಹ್ನ ಹೊತ್ತು ಟಿಫನ್ ಬಾಕ್ಸು ಟೀಚರ್ ಯಾವತ್ತೂ ಊಟನೇ ಮಾಡಿಲ್ಲ. 7 ವರ್ಷನೂ ಸಹ ಮಧ್ಯಾಹ್ನ ಹೊತ್ತು ಅವರು ತಂದಿದ್ದು ಮನೆಯಿಂದ ತಂದಿದ್ದೆಲ್ಲ ನನಗೆ ಕೊಟ್ಟವ್ರೆ. ಅವರು ಮಧ್ಯಾಹ್ನ ಹೊತ್ತು ಶಾಲೆಯಲ್ಲೇ ತಟ್ಟೆಯಲ್ಲಿ ಬಿಸಿ ಊಟ ಅವರು ಮಾಡಿದ್ದಾರೆ, ಮನೆಯಿಂದ ಕಟ್ಕೊಂಬಂದಿದ್ದೆಲ್ಲ ನನಗೆ ಕೊಟ್ಟವ್ರೆ. ಆದರೆ ಆ ಸನ್ನಿವೇಶಗಳನ್ನು ಅದು ಯಾರಲ್ಲೂ ಕಾಣಕ್ಕೆ ಸಾಧ್ಯನೇ ಇಲ್ಲ. ಅದು ಶಿಕ್ಷಕರಲ್ಲಿ ಮಾತ್ರ ನಾವು ಕಾಣಕ್ಕೆ ಸಾಧ್ಯ ಆಗುತ್ತೆ. ಇವತ್ತಿಗೂ ಫೋನ್ ಮಾಡ್ತಾರೆ, ಆದರೆ ಇವತ್ತಿಗೂ ಅವ್ರು ನೆನಪಿಸ್ಕೊಂತಾರೆ. ಆದರೆ ನಾನೇ ಫೋನ್ ಮಾಡಲಿಲ್ಲ ಅಂದರೆ ಟೀಚರೇ ಫೋನ್ ಮಾಡ್ತಾರೆ. ಇವತ್ತು ಕಾಲೇಜಲ್ಲಿ ಲೆಕ್ಚರ್ಸ್ ಸುಮಾರು ಜನ ಇದ್ದಾರೆ, ಹೈಸ್ಕೂಲ್ ಟೀಚರ್ಸ್ ಇದ್ದಾರೆ, ಮತ್ತು ನಾವು ಮಿಡ್ಲ್ ಸ್ಕೂಲ್ ಓದೋ ಟೀಚರ್ಸ್ ಎಲ್ಲರೂ ಕಾಂಟ್ಯಾಕ್ಟಲ್ಲೇ ಇದ್ದಾರೆ. ಆದರೆ ಅತಿ ಹೆಚ್ಚು ನನಗೆ ಜಾಸ್ತಿ ಪ್ರಭಾವ ಬೀರಿದಂಥ ಶಿಕ್ಷಕಿ ನಿಜಕ್ಕೂ ಇವತ್ತು ಅವ್ರನ್ನ ಈ ಸಂದರ್ಭದಲ್ಲಿ ನಾನು ನೆನಪಿಸ್ಕೊಳ್ತೀನಿ. ಯಾಕೆಂದರೆ ಅವ್ರು ನಮಗೆ ಇಂಗ್ಲೀಷ್ ತಗೊಂತಿದ್ರು. ಆದರೆ ನಮಗೆ ಹಿಂದೆ ಏನಾಗ್ತದೆ ಸಮಾಜದಲ್ಲಿ ನೀವೆಲ್ಲ ನೋಡ್ತಾ ಇದ್ದೀರಿ, ಯಾವುದೇ ಒಂದು ರಾಜಕೀಯ ಆಗಿರಲಿ, ಒಂದು ಸಂಘ ಸಂಸ್ಥೆಗಳಲ್ಲಾಗಿರಲಿ, ನನಗಿನ್ನ ಎತ್ತರಕ್ಕೆ ಯಾರಾದರೂ ಹೋಗ್ತಾರೆ ಅಂದರೆ 100 ಜನ ಕಾಲು ಹಿಡಿತಾ ಇರ್ತಾರೆ. ಆದರೆ ಶಿಕ್ಷಕರು ಯಾವತ್ತೂ ಸಹ ನನ್ನ ವಿದ್ಯಾರ್ಥಿಗಳು ನನಗಿನ್ನ ಹೆಚ್ಚೋಕ್ಕೆ ನನಗಿನ್ನ ಉನ್ನತ ಮಟ್ಟಕ್ಕೆ ನನ್ನ ಶಿಷ್ಯ ಬೆಳೀಲಿ ಅನ್ನೋ ಒಂದು ಆಸೆನ ಪ್ರತಿಯೊಬ್ಬ ಶಿಕ್ಷಕರು ಸಹ ಇಟ್ಕೊಂಡಿರ್ತಾರೆ. ಆ ನಿಟ್ಟಿನಲ್ಲಿ ನೀವೆಲ್ಲ ತುಂಬ ಒಳ್ಳೆ ಒಂದು ಕೆಲಸ ಮಾಡ್ತಾ ಇದ್ದೀರಿ ಅಂತೇಳಿ ನನ್ನ ಮನಸ್ಸಿಗೆ ಅನಿಸಿದೆ. ಹಾಗಾಗಿ ನಾನು ಎಷ್ಟೇ ಒಂದು ಒತ್ತಡ ಇದ್ರು ಆಯಿತು ಬಿಡಪ್ಪ, ನೀನು ಇಷ್ಟೆಲ್ಲ ಕೇಳ್ಕೊಂಡಿದ್ದ ಆದಮೇಲೆ ನನ್ನ ಸಮಯನ ನಾನು ಮಾಡ್ಕೊಂಡು ಬರ್ತೀನಿ ಅಂತೇಳಿ ನಾನು ಹೇಳಿದೆ. ಆ್ಯಕ್ಚುಲಿ ನಾನು ಲಿಂಗಾಪುರಕ್ಕೆ ಬಂದಿದ್ದೆ, ಇಲ್ಲಿ ಕಾರಿನಲ್ಲಿ ಲಿಂಗಾಪುರಕ್ಕೆ ಬಂದಿದ್ದು ರಾತ್ರಿ 12:30ಗೆ ನಾನು ಮಠಕ್ಕೆ ಹೋಗಿದ್ದು. ಮತ್ತೆ ಬೆಳಗ್ಗೆ 5 ಗಂಟೆಗೆ ಎದ್ದು ಮತ್ತೆ ನಾನು ಮಂಡ್ಯಕ್ಕೆ ಹೋಗಿ 10 ಗಂಟೆ ಅಷ್ಟೊತ್ತಿಗೆ ನೀವು ಕಾರ್ಯಕ್ರಮ ಬೆಳಗ್ಗೆ ಎಷ್ಟು ಗಂಟೆಗೆ ಕಾರ್ಯಕ್ರಮ ಸ್ಟಾರ್ಟ್ ಆಗುತ್ತೆ ಕರೆಕ್ಟಾಗಿ ಹೇಳು ಅಂತ ಹೇಳಿದ್ದೆ. ಅವನು 10 ಗಂಟೆಗೆ ಅಂತ, ಆದರೆ 12 ಗಂಟೆಗೆ ಕಾರ್ಯಕ್ರಮ ಸ್ಟಾರ್ಟ್ ಆಗಿದೆ. ಆದ್ರೂ ಏನೂ ಮಾಡೋಕ್ಕಾಗಲ್ಲ, ಸಂತೋಷದ ಸಮಯದಲ್ಲಿ ಎಲ್ಲ ಭಾಗಗಳಾಗಿದೆ. ಆದರೆ ಇನ್ನೂ ಕೆಲವರು ಬರ್ತಾನೆ ಇದ್ದಾರೆ, ಒಬ್ಬೊಬ್ಬರೇ ದೂರದಿಂದ ಬರಬೇಕಾಗದಂಥ ಪರಿಸ್ಥಿತಿಗಳು ಇರ್ತವೆ. ನಿಟ್ಟಲ್ಲಿ ನೀವೇನೇ ಮಾಡಿ, ಆದರೆ ಗುರುವಂದನ ಕಾರ್ಯಕ್ರಮ ಒಂದು ಕಡೆ ಆದ್ರೂ ನೀವು ಎಷ್ಟೇ ಎತ್ತರಕ್ಕೆ ಬೆಳೆದರೂ ಸಹ ಈ ಶಾಲೆನ ಯಾವತ್ತೂ ಸಹ ಮರಿಬೇಕು. ಆದರೆ ನಾವು ಸಾಯ್ತೀವೋ, ಇನ್ನೊಬ್ಬರು ಸ್ವಾಮಿಗಳು ಬರ್ತಾರೋ, ನೀವು ಇನ್ನೂ ದೊಡ್ಡವರಾಗ್ತಿರೋ, ಒಂದು 5 ನಿಮಿಷ ಸುಮ್ಮನೆ ಇದ್ಬಿಟ್ರೆ ಒಂದು 5 ನಿಮಿಷ ಮಾತಾಡ್ಬಿಟ್ಟು. ಓಂ ಗುರುಬಸವಲಿಂಗಾಯ ನಮಃ. ಮೊದಲಿಗೆ ಈ ಗ್ರಾಮ ದೇವತೆಗಳಿಗೆ ಭಕ್ತಿಪೂರ್ವಕವಾಗಿ ನಮಸ್ಕರಿಸುತ್ತಾ, ಟ್ರೈನಿಂಗ್ ಆಯಿತು, ಕಂಪ್ಯೂಟರ್ ಕಲಿತಾ ಇದ್ದಾರೆ. ಗೀಸರ್ ಇದ್ದಾಗ, ಕರೆಂಟ್ ಇದ್ದಾಗ ಅದು ಬಳಸ್ಕೊತಾ ಇದ್ದಾರೆ, ಎಲ್ಲ ಮಕ್ಕಳು ಬಳಸ್ಕೊತಾ ಇದ್ದಾರೆ, ಹೆಚ್ಚು ಕಡಿಮೆ ಕಲಿತಾ ಇದ್ದಾರೆ. ಈ ಶಾಲೆ ಬಿಟ್ಟು ಹೋಗೋದಾಗ ಕಂಪ್ಯೂಟರ್ ಇದು ನಿಮಗೆ ಬೇಕೇ ಬೇಕೀಗ ಹೇಳ್ತಾ. ಅದಾದಮೇಲೆ ನೋಡು 1.5 ಲಕ್ಷ ಅಂತ 25 ಇನ್ಸ್ಟಿಟ್ಯೂಟಿಂದ ಕ್ವೆಸ್ಟ್ ಗ್ಲೋಬಲ್ ಕನಿಷ್ಠ ಅಂತ ಇರುವಂಥದ್ದು ಇದು. ಅವರು ನಮ್ಮ ಕಾರ್ತಿಕರ್ ಭಾವ ಅವರು ಸ್ವಾಮೀಜಿಯವರು ಮನವಿ ಮಾಡಿ ಅವರು ಸ್ವಲ್ಪ ಇಂಟ್ರೆಸ್ಟ್ ತಗೊಂಡು ನಮ್ಗೆ ಬರೋಂಗಿಲ್ಲ ಶಾಲೆಗೆ, ನಮ್ಮ ಶಾಲೆಗೆ ಬರೋಂಗಿಲ್ಲ, ಬೇರೆ ಕಡೆ ಹೋಗ್ಬೇಕಾಯ್ತು, ಅದನ್ನು ನಮ್ಮ ಶಾಲೆಗೆ ಬರೋಂಗೆ ಮಾಡಿ ಒಂದೆಲ್ಲ ಫಿಕ್ಸ್ ಮಾಡಿದ್ವಿ, ಎಲ್ಲ ರೆಡಿ ಆಗುತ್ತೆ. ಅದನ್ನು ನಾವು ಈ ಅಕಾಡೆಮಿಕ್ ಮುಗಿದಲೆಲ್ಲ ಇದು ನ್ಯಾಷನಲ್ ಅಕಾಡೆಮಿಕ್ಕಿಂದ ಅದರ ಒಳ್ಳೆ ಉನ್ನತವಾದಂಥ ಶಿಕ್ಷಣವನ್ನು, ಒಳ್ಳೆ ಒಂದು ಏನೋ ಇನ್ನೋವೇಷನ್ನ ಎಜುಕೇಷನ್ ಐಫೈ ಅಂತ ಆ ಶಿಕ್ಷಣವನ್ನು ಕೊಡಬೇಕು ಅಂತ ಎಲ್ಲ ಆಸೆ ಇದ್ದೀವಿ. ಎಲ್ಲ ಒಂದು ಒಂದೊಂದು ಎಲ್ಲ ಆಗ್ತಾ ಇದೆ. ಆ ಕನಸುಗಳು ಹೆಚ್ಚು ಒಂದು ನೆರವೇರ್ತಾ ಬರ್ತಾ ಇದೆ. ನಮ್ಮ ಶಿವರಂಗಪ್ಪರು ಹೇಳಿದ್ರು, ಒಂದು ಗ್ರೂಪ್ ಕೊಟ್ಬಿಡಿ ನಮಗೆ, ಒಳ್ಳೆ ಇಟೆಕ್ ಲೈಬ್ರರಿನ ಮಾಡ್ಕೊಡಿ. ಮಾಡಿದ್ರು ಪಾಪ ಅವರು ಬುಕ್ಸು ತಂದುಕೊಟ್ರು, ಇದನ್ನು ತಂದ್ಕೊಟ್ಟು ಟ್ಯಾಕ್ಸ್ ಎಲ್ಲ ತಂದುಕೊಟ್ಟವ್ರೆ. ಆದರೆ ಜಾಗ ಇಲ್ಲ, ಏನು ಮಾಡೋದು? ಒಳ್ಳೆ ಅದ್ಭುತವಾದಂಥ ಲೈಬ್ರರಿ. ಅಂಬೇಡ್ಕರ್ ಒಂದು ಕಡೆ ಹೇಳ್ತಾರೆ ಅವರು, ಅಲ್ಲಿ ನಮ್ಮ ಜೀವನ ಬದಲಾವಣೆ ಆಗಬೇಕು ಅಂತಂದರೆ ಪುಸ್ತಕ ಇಟ್ಕೋಬೇಕು. ನೀನು ಪುಸ್ತಕವನ್ನು ತಲೆ ಬಗ್ಗಿಸಿ ಓದು, ನಿನ್ನನ್ನು ತಲೆ ಎತ್ಕೊಂಡು ಮಾಡ್ತೀವಿ, ಆಗ ಮಾತ್ರ ಸಾಧ್ಯ. ಪ್ರತಿಯೊಬ್ಬರು ಏನು ಮಾಡಬೇಕು? ತಲೆ ಬಗ್ಗಿಸಿ ಓದಿದರೆ ನೀವು ತಲೆ ಎತ್ತಿ ಅದಲ್ವಾ ಭವಿಷ್ಯ ನಿಮ್ಮೆಲ್ಲ ಇದೆ ಅಂತ ಹೇಳ್ತಾರೆ, ಹೌದಲ್ವಾ? ಅದು ನೋಡಿ, ಆ ಮಾತುಗಳನ್ನು ನಾವೆಲ್ಲ ಅನುಸರಣೆ ಮಾಡ್ಕೋಬೇಕು. ಏನು ಸೌಲಭ್ಯ ಸಿಗುತ್ತೆ, ಏನಿಲ್ಲ, ಸ್ವಾಮೀಜಿ ಭಾಳ ಇಂಟ್ರೆಸ್ಟ್ ಆಗವ್ರೆ. ಇನ್ನೊಂದು ಹೆಚ್ಚು ಕಡಿಮೆ 1 ವರ್ಷ 2 ವರ್ಷ ಎಲ್ಲ ವ್ಯವಸ್ಥೆ ಸಿಗುತ್ತೆ ಅಂತ ನಮ್ಗೆ
ಅದರೊಳಗೆ ನಾನು ಹೋಗೋದ್ರೊಳಗಂತೂ ಅವರು ಇನ್ನೂ ನಮಗೆ ಸಪೋರ್ಟ್ ಕೊಟ್ಟರೆ ಎಲ್ಲ ಒಂದು ಶಿಕ್ಷಣ ಕೊಟ್ಟು ಇನ್ನೂ ನೆನ್ಕೋಬೇಕು, ಈ ಥರ ಎಲ್ಲ ಇನ್ನೂ ಅದ್ದೂರೇ ಮಾಡಬೇಕು, ನೆನ್ಕೋಬೇಕು ನಾವು ನಮ್ಮ ಸ್ಕೂಲನ್ನು. ನೀನು ಇನ್ನೂ ಅಕ್ಕಪಕ್ಕ ಎಲ್ಲರೂ ಹೇಳ್ಬೇಕು ನಮ್ಮ ಸ್ಕೂಲ್ ಸೇಫ್ ಅಂತ ಅಂದ್ಬಿಟ್ಟು. ಯಾವ ಕೊರತೆ ಹೇಳಿ ನೋಡೋಣ, ನಮ್ಮ ಶಾಲೆಯಲ್ಲಿ ಏನಾದ್ರು ಕೊರತೆ ಇದೆ ಹೇಳು, ಕೊರತೆ ಇದೆಯಾ, ಮಾಸ್ಟರ್ಗಳ ಕೊರತೆ ಇದೆಯಾ, ಇಲ್ಲ ಕಂಪ್ಯೂಟರ್ಗಳಿಲ್ವಾ, ಯಾವ ಶಿಕ್ಷಣ ಇಲ್ಲ ಹೇಳಪ್ಪ. ಸೌಲಭ್ಯ ಎಲ್ಲ ಪಡ್ಕೊಳ್ಳಿ, ಎಲ್ಲ ಸೌಲಭ್ಯ ಸಿಗುತ್ತೆ ಹೇಳ್ತಾ ಭಾಳ ಖುಷಿ ಆಯಿತು ಎಲ್ಲ ಬಂದಿದ್ದಕ್ಕೆ. ಹಾಗಾಗಿ ಎಲ್ಲರ ಪರ ಎಲ್ಲ ಶಿಕ್ಷಕರ ಪರವಾಗಿ ವೈಯಕ್ತಿಕವಾಗಿ ಎಲ್ಲರಿಗೂ ಒಂದು ಕೃತಜ್ಞತೆ ಅನ್ಬೋದು ಮತ್ತು ಒಂದು ನಮ್ಮ ಆಶೀರ್ವಾದ ಯಾವಾಗಲೂ ಇರುತ್ತೆ ಅಂತ ಹೇಳ್ತಾ ಚೆನ್ನಾಗಿರಿ, ಚೆನ್ನಾಗಿ ಬೆಳೀರಿ. ಹಿಂಗೆ ನಮ್ಮ ಸ್ಕೂಲನ್ನು ನೆನೆಸ್ಕೊಳ್ಳಿ ಬಂದ್ಕೊಂಡು ಹೋಗ್ತಾರೆ. ಸೌಂದರ್ಯ ಪಾಪ ಕಾರ್ತಿಕ್ ಮಾಸದಲ್ಲಿ ನಾನು ನೋಡ್ಬಿಟ್ಟು ಜಾತಲ್ಲಿ ಓಡ್ದಂಗೆ ಕಾಲಿ ಬಿಡ್ಬಿಟ್ಟು ಪಾಪ, ಅದಕ್ಕಿಂತ ಸೌಭಾಗ್ಯ ಎಲ್ಲಿ ಸಿಗುತ್ತೆ? ನಮ್ಮ ಮನೇಲಿ ಕೇಳೋದು ಯಾರು ಭಾಳ ಆತ್ಮೀಯ ಶಿಕ್ಷಣ. ಹಾಗಾಗಿ ಇದು ಹಿಂಗೆ ಯಾರು ಸಿಗೋಕ್ಕೆ ಚಾನ್ಸ್ ಇಲ್ಲ. ಆಮೇಲೆ ನಾವು ಇಷ್ಟು ಮಾತಾಡ್ತೀವಿ ಅಂತಂದರೆ ಈ ಅವಕಾಶ ಯಾರು ಸಿಗಲ್ಲ. ಮಾಸ್ಟರ್ಗಳು ಮಾತ್ರ ಹೇಳುವಂಥ ಒಂದು ಅವಕಾಶ ಇದೆ. ಸಮಾಜವನ್ನು ತಿದ್ದುವಂಥ ಕೆಲಸ ಇರೋದು ಮಾಸ್ಟರ್ಗಳು ಮಾತ್ರ. ಹೀಗಾಗಿ ನಾವು ಹೇಳ್ತಾ ಇರ್ತೀವಿ, ನೀವು ಕೇಳ್ತಾ ಇರಬೇಕು, ಹಿಂಗೆ ಹಿಂದೆ ಕರ್ಕೊಂಡು ಹೋಗ್ತಾ ಇರಬೇಕು, ನಮ್ಮ ಈ ಥರ ಸಂಸ್ಕೃತಿಯನ್ನು ಬೆಳೆಸ್ಬೇಕು ಹೇಳ್ತಾ ನಾನು ಮಾತನ್ನು ಮುಗಿಸ್ತೀನಿ. ಫೇಸ್ಬುಕ್ ಹಾಕಿ ತಪ್ಪೇಟಿದ್ರೆ ನಲ್ಲಿತ ಹಾಕೋಣ ಬೇಗ ಅಂತೂ ಸಿಕ್ಕೇ ಇಲ್ಲ. 18 ವರ್ಷ ಆದ್ಮೇಲೆ ಇಲ್ಲೇ ಬಂದ್ರಲ್ಲ ಇಲ್ಲ ಅವಳು ಅದೇ ಥರನೇ ಒಂದ್ಸತಿ ಮಾತಾಡ್ತಿದ್ದೀನಿ PUC ಸರ್ ಕ್ಲಾಸ್ ರೂಮ್ ಒಳಗೆ ಬನ್ನಿ. ಹೊಡಿಬೇಕಾ ನೀವು ನೋಡ್ತಾರೆ ಅಂತ ಯಾರೋ ಒಬ್ಬರು ಬಂದೆ ವಿಡಿಯೋ ಮಾಡ್ಬಿಡಿ. ವಿರೂಪಾಕ್ಷ ಕನ್ನಡ ಮರ್ತೋಗಿದೆ. ಸಮಾಜ ಇಲ್ಲ, ಫುಲ್ ಚೇಂಜ್ ಆಗಿದೆ. ಬಂದು ಮಾತಾಡೋಣ ಬೇಕಾರೆ ನೀವು ಮಾಡೋ ವಿಡಿಯೋ ಮಾತಾಡೋದು ಜಾಸ್ತಿ ಹೊಡೆಯಲ್ಲ.
ಹೆಂಗಿತ್ತು ಸೌಂದರ್ಯ? ಹೆಂಗಿತ್ತು ಸರ್ ಅದು ಹೆಂಗೆ ಕುಟುಕ್ತಿರ ಇಷ್ಟೊಂದು ಲೇಟ್ ಆಯ್ತದಲ್ಲ. ನಾವು VS ಜೊತೆ ಒಂದು ಲೇಟ್ ತಿಂದಿಲ್ಲ. ಅವ್ರ ಹೆಸರು ಬರ್ತಿದ್ರು ನಮ್ಮ ಸರ್ ಒಂದ್ಸಲ ನಮ್ಮಂಗಿದ್ದ ಹೊಡ್ಸ್ಕತ್ತಿ ಹೊಡಿಯಕ್ ಬರ್ತೀನಿ ಅಂದ್ರೆ ಎದ್ರಿಕೊಂಡು ಹೋಗಿವ್ರಿ. ಬರ್ಲ ಇಲ್ಲಿ ಕೊಡ್ಲ ತೆಗಿತಾರಲ್ಲಿ. ನೋಡಿಕೊಂಡ ಈ ಶಾಲೆಗೆ ನಮ್ಮೆಲ್ಲರ ಕೋಟಿ ವಂದನೆ. ಪ್ರೀತಿಯಿಂದ ನೋಡಿಕೊಂಡ ಈ ಶಾಲೆಗೆ ನಮ್ಮೆಲ್ಲರ ಕೋಟಿ ವಂದನೆ. ನೀವು ಕಲಿಸಿದ ಆಟ ಪಾಠವ ನಾವು ಮರೆಯಬಹುದೇ? ನೀವು ಕಲಿಸಿದ ಬಾಳ ಮೌಲ್ಯವ ನಾವು ಮರೆಯಬಹುದೇ? ಓ, ಓ, ಈ ದಿನದ ನಗುವಲ್ಲಿಯೂ ಆ ದಿನದ ನೆನಪು ಇದೆ. ಈ ಬಾಳ ಬೆಳಕಲ್ಲಿಯೂ ನಿಮ್ಮ ಶ್ರಮದ ಕುರುಹು ಇದೆ. ಮರೆಯಲೆಂದರೂ ನೀಗ ಮರೆಯಲಾಗದು ಆ ನೆನಪ ಎದೆಯೊಳಗೆ ಬಚ್ಚಿಟ್ಟು ಲಾಭವೇನಿದೆ ಓ ಜೀವ. ನೆನಪ ದಿಬ್ಬನವ ಏರಿ ಬಂದೆವು ನಮ್ಮ ಈ ಗುಡಿಗೆ. ಓ, 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 ಪ್ರೀತಿಯಿಂದ ನೋಡಿಕೊಂಡ ಈ ಶಾಲೆಗೆ ನಮ್ಮೆಲ್ಲರ ಕೋಟಿ ವಂದನೆ. ಪ್ರೀತಿಯಿಂದ ನೋಡಿಕೊಂಡ ಈ ಶಾಲೆಗೆ ನಮ್ಮೆಲ್ಲರ ಏಯ್
ಗಣೇಶ್ ಸರಿ ಆಯ್ತು. ಪ್ಲೇ ಆಗೈತಾ? 3 ನಿಮಿಷ ಅಷ್ಟೇ ಆಗುತ್ತೆ, ಆಮೇಲೆ ಕಟ್ಟಾಯ್ತದೆ ಮತ್ತೆ ಇನ್ನೊಂದ್ಸಲ ಈ ಥರ ಪಡೆದು 5 ರೂಪಾಯಿಗೆಲ್ಲ ಕಮ್ಮಿಗೆ ಈ ಥರ ಡಿಸೈನ್ ಆಯ್ತದೆ. ನಾವು 800 ರೂಪಾಯಿ ಚೆನ್ನಾಗಿ ಹೋದಾಗ ಬೇಕಾ ಬೇಡ ಯಾವುದು ಸ್ಕೂಲ್ ಅಂತ ಫೋಟೋ ಇಲ್ಲ, ವಿಡಿಯೋ. ಲಾಸ್ಟ್ ಆಲ್ದಲ್ಲಿ ರೈತ ಮಾಡ್ತಾ ಇದ್ದೀನಿ, ಮಾಡ್ತಾ ಇದ್ದೀನಿ. ತಗೋ ಇದನ್ನೇ, ಇದ್ರಲ್ಲೇ ಮಾಡೋ, ಅವನಿಗೆ ಸೆಂಡ್ ಮಾಡುವಂತೆ. ಆರಾಧ್ಯ ಯಾರನ್ನು ಮಾಡ್ತೇವಲ್ಲ ಬಂದ್ ಮಾಡು, ಆಮೇಲೆ ಮಾಡಿದ್ರೆ ಹಾಕುವಂತೆ. ಆರಾಧ್ಯ ಸ್ಟಾಪ್ ಮಾಡ್ಲಾ? ಸ್ಟಾಪ್ ಮಾಡು ಈಗ. ಇಲ್ಲ, ಸ್ಟಾಪ್ ಮಾಡ್ಲಾ? ಸ್ಟಾಪ್ ಮಾಡ್ಲಾ? ಎಲ್ಲಾರನ್ನ ಕರೆದ್ಬಿಟ್ಟು ಒಂದ್ಸಲ ಸೆಲ್ಫಿ ತಗೊಳ್ರ.